Stock Market Kannada. Disclaimer: This is not an investment advice. All the contents of this video are for educational purpose only. Always do your own research before investing. ಸೊ ನಾವು ಮೊದಲೆಲ್ಲ ತಿಳ್ಕೊಂಡಂಗೆ ನಾವು ಮಾರ್ಕೆಟ್ನ ಅಂದರೆ ಕಂಪನಿಯ ವ್ಯಾಲ್ಯೂಯೇಷನ್ ಅಂದರೆ ಮೌಲ್ಯಮಾಪನ ಅಂದರೆ ಕಂಪ್ನಿನ ನಾವು ಯಾವ ಥರ ಎಷ್ಟು ಪ್ರೈಸ್ಗೆ ಸಿಗಬೇಕು ಅನ್ನೋದು ನಾವು ಯಾವ ಥರ ಕಂಡುಹಿಡಬೇಕು ಅನ್ನೋದನ್ನು ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತೇನೆ. ಸೊ ಇದೇ ಮೇಯ್ನ್ ಇಂಪಾರ್ಟೆಂಟ್. ಯಾಕೆಂದರೆ ನಾವು ಒಂದು ಸ್ಟಾಕ್ ಪ್ರೈಸ್ನ ಯಾವ ಥರ ನಾವು ಫೈಂಡ್ ಔಟ್ ಮಾಡ್ರೆ ಅಂದರೆ ಶೇರ್ ಪ್ರೈಸು ನಮ್ಗೆ ಎಷ್ಟು ಇರಬೇಕು ಅನ್ನೋದು ನಮಗೆ ಗೊತ್ತಿತ್ತು ಅಂದ್ರೆ ಮಾತ್ರ ನಾವು ಪರ್ಫೆಕ್ಟಾಗಿ ಲಾಸ್ ಇಲ್ದಿರ ಅಂದರೆ ಸ್ವಲ್ಪ ಕಡಿಮೆ ಲಾಸ್ ಆಗೋ ಥರ ನಾವು ನೋಡ್ಕೋಬೋದು. ಸೊ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡ್ನ DCF ಅಂದರೆ ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಮೆಥಡ್ ನೋಡಿದಾಗ ನಮಗೆ ಒಂದು ಐಡಿಯಾ ಬರುತ್ತೆ. ಈ ಕಂಪನಿ ಫ್ಯೂಚರಲ್ಲಿ ಅರ್ನ್ ಮಾಡುವುದು ಮತ್ತು ಇವತ್ತು ನಾನು ಎಷ್ಟು ಕೊಟ್ಟು ಬೈ ಮಾಡ್ಕೋಬೇಕು, ಈ ಕಂಪನಿಯ ರಿಯಲ್ ವ್ಯಾಲ್ಯೂ ಎಷ್ಟು ಅಂತ ತಿಳಿದುಕೊಳ್ಬೋದು. ಸೊ ಅದಕ್ಕಾಗಿ ನಾವು ಹೆಂಗೆ ಅಂದರೆ ಈಗ ನಾವು ಗೂಗಲ್ಗೆ ಹೋಗಿ ಒಂದು ನಿಮಿಷ ಇಲ್ಲಿ ಗೂಗಲ್ಗೆ ಹೋಗ್ಬಿಟ್ಟು DCF ಕ್ಯಾಲ್ಕುಲೇಟರ್ ಅಂತ ಸೆಲೆಕ್ಟ್ ಅಂದರೆ ಬರ್ಕೊಂಡು ಸೊ ಅವಾಗ ಅದನ್ನು ಸೆಲೆಕ್ಟ್ ಫಿನಾಲಜಿ ಅಂತ ಬರುತ್ತೆ, ಅದು DCF ಕ್ಯಾಲ್ಕುಲೇಟರ್ನ ಓಪನ್ ಮಾಡ್ಕೋಬೋದು ಇಲ್ಲಿ. ಸೊ ಇನ್ಷಿಯಲ್ FCF ಅಂತ ಬರುತ್ತೆ. ಸೊ ಇನ್ಷಿಯಲ್ FCF ಅಂದರೆ ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ನ ಪ್ರಾಫಿಟ್ಟಿಗೆ ಹೋಗಿ ಒಂದು ನಿಮಿಷ ಇದನ್ನು ನಾನು ಅದಕ್ಕೋಸ್ಕರ ಇಲ್ಲಿ ನನ್ನ ಮೊಬೈಲ್ ಇರೋದನ್ನ ಮೊದಲೇ ನಾನು ಸೆಲೆಕ್ಟ್ ಮಾಡೀನಿ. ಇಲ್ಲಿ ಸ್ಕ್ರೀನರ್ಗೆ ಹೋಗ್ಬಿಟ್ಟು ಸೊ ಯಾವುದೋ ಒಂದು ಕಂಪ್ನಿನ ಸೆಲೆಕ್ಟ್ ಮಾಡಿಕೊಡ್ರೆ ಅದರದ್ದು ನಿಮಗೆ ಅಂದರೆ ನೀವು ಯಾವುದು ಸ್ಟಾಕ್ ಹಾಕ್ಕೊಂಡಿರ್ತೀರೋ ಅದ್ರ ಅಂದರೆ ವ್ಯಾಲ್ಯೂಯೇಷನ್ ಅಂದರೆ ಅದ್ರ ಪ್ರೈಸ್ ಎಷ್ಟು ಬರ್ಬೋದು ಅನ್ನೋ ಸೊ ಅದನ್ನು ಇದು ಮಾಡ್ಕೋಬೇಕು. ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ಗೆ ಹೋಗ್ಬಿಟ್ಟು ಪ್ರಾಫಿಟ್ ಆ್ಯಂಡ್ ಲಾಸ್ ಇಲ್ಲಿ ನೆಟ್ ಪ್ರಾಫಿಟ್ ಅಂತ ಇರುತ್ತೆ. ಸೊ ಇಲ್ಲಿ ನೆಟ್ ಪ್ರಾಫಿಟ್ ಅಂತ ಇರುತ್ತಲ್ಲ ಅದಕ್ಕೆ 2500 TTM ತೊಗೊಬಿಟ್ರೆ TTM ತೊಗೊಂಡ್ರೆ ನಮ್ಗೆ ಅವರೇ ಸಿಗ್ಬಿಡುತ್ತೆ. ಸೊ ಆ ಇದರಿಂದ ನಮಗೇನಾಗುತ್ತೆ ಈಸಿಯಾಗಿ ನಾವು ಫೈಂಡ್ ಔಟ್ ಮಾಡ್ಬೋದು. 2571. ಓಕೆ, ಇಲ್ಲಿ ಇನ್ಷಿಯಲ್ FCFಗೆ 2571. ಓಕೆ, ಡಿಸ್ಕೌಂಟೆಡ್ ನಿಮ್ಗೆ ಎಷ್ಟು ಪರ್ಸೆಂಟ್ ಅಂದರೆ ಬೇರೆ ಕಂಪ್ನಿಗಳಿಗಾಗ್ತದೆ ನಿಮಗೆ ಒಂದು 10% ತೊಗೊಳ್ರಿ. ಗ್ರೋತ್ ರೇಟ್ ಎಷ್ಟು ಒಂದು 20% ತೊಗೊಳ್ರಿ. ನಮ್ಗೆ ಗ್ರೋತ್ ರೇಟ್ ಎಷ್ಟು ಬೇಕು 1 to 5 years ಒಂದು 20% ಆದ್ರೆ ಸಾಕು ನಮಗೆ. 20% to 0 20% ಗ್ರೋತ್. ಸೆಲೆಕ್ಟ್ 6 to 10 years. ಓಕೆನಾ, ಸೇಮ್ 20% ತೊಗೊಳ್ರಿ. ಇಲ್ಲ ನಿಮ್ಗೆ ಕಡಿಮೆ ಬೇಕಂದ್ರೆ ಕಡಿಮೆ ಹಾಕೋಬೋದು. ಸೊ ಕಡಿಮೆ ಆಗ್ಬೋದು, ಒಂದು 18% ತೊಗೊಳ್ರಿ. 18%. ಟರ್ಮಿನಲ್ ರೇಟ್ ಅಂದರೆ ಆ ಕಡೆ ಈ ಕಡೆ ಹೆಚ್ಚು ಕಡಿಮೆ ಎಷ್ಟು ಆಗ್ಬೋದು ಒಂದು 2 to 3% ತೊಗೊಳ್ರಿ. ಮಾರ್ಕೆಟ್ ಕ್ಯಾಪಿಟಲೈಸೇಷನ್ನು ಇದ್ರದ್ದು ಎಷ್ಟಿರುತ್ತೆ ನಾನು ನಿಮ್ಗೆ ಇದ್ರದ್ದು ಒಂದು ವಿಡಿಯೋ ಮಾತ್ರ ಮಾಡಿ ತೋರಿಸ್ತೀನಿ. ಓಕೆನಾ, ಮಾರ್ಕೆಟ್ ಕ್ಯಾಪಿಟಲೈಸೇಷನ್ ಎಷ್ಟಿದೆ 93,693 93,693 93,693. ಓಕೆನಾ, ಕರೆಂಟ್ ಶೇರ್ ಪ್ರೈಸ್ ಎಷ್ಟಿದೆ ಅದನ್ನು ಇಲ್ಲೇ ಸಿಗುತ್ತೆ ನೋಡ್ರಿ ನಿಮ್ಗೆ 2323 2323. ನೆಟ್ ಡೆಬಿಟ್ ಇಲ್ಲಿ ಗೊತ್ತಾಗುತ್ತೆ ನೋಡ್ರಿ ನಿಮ್ಗೆ. ನೆಟ್ ಡೆಬಿಟ್ ಇಲ್ಲೇ ಗೊತ್ತಾಗುತ್ತೆ ನಿಮ್ಗೆ. ನೆಟ್ ಡೆಬಿಟ್ ಇದೆಯಾ ಇಲ್ಲ ಅಂತ ನೋಡ್ರಿ. ಕಂಪನಿ ಈಸ್ ಆಲ್ಮೋಸ್ಟ್ ಡೆಬಿಟ್ ಫ್ರೀ ಅಂದರೆ 0. ಮಾರ್ಜಿನ್ ಆಫ್ ಸೇಫ್ಟಿ 10%. ಕ್ಯಾಲ್ಕುಲೇಟ್ DCF ಇಲ್ಲಿ ಕೊಡುತ್ತೆ ನೋಡ್ರಿ. DCF value per share is 3086.42.
ಅಂದರೆ 3000 rupees. ಫೇರ್ ವ್ಯಾಲ್ಯೂ ಆಫ್ಟರ್ MOS. ಸೊ ಇದ್ರದ್ದು ಬಂದುಬಿಟ್ಟು 2777 ರೂಪಾಯಿ. ಸೊ ನಾವಿನ್ನೂ ನೀಟಾಗಿ ಅಂದರೆ ಇದು ಮಾಡ್ಕೋಬೇಕು ಅಂದರೆ, ಸೊ ಇನ್ಷಿಯಲ್ ಸೊ ಇದು ಡಿಸ್ಕೌಂಟ್ ರೇಟ್ ಅಂತಂದರೆ ನಾವು ಬೇರೆ ನಾನು ಈ ಕಂಪ್ನಿ ಬಿಟ್ಟು ದುಡ್ಡು ಹಾಕೋದು ಬದಲಿಗೆ ನಾನು ಬೇರೆ ಎಲ್ಲಾದರೂ ದುಡ್ಡು ಹಾಕಿದರೆ ಎಷ್ಟು ದುಡ್ಡು ಸಿಗ್ತಿತ್ತು ಅಂದರೆ, ಫಾರ್ ಎಕ್ಸಾಂಪಲ್ ಮ್ಯೂಚುವಲ್ ಫಂಡ್ ಆಗಲಿ, ಸೊ ಬೇರೆ ಬೇರೆ ಡೆಪಾಸಿಟ್ಸು, FD, ಬ್ಯಾಂಕು, ಈ ಥರ ಯಾವುದೇ ಇದರಲ್ಲಿ ನಾನು ಹಾಕೋದ್ರೂ ಎಷ್ಟು ರಿಟರ್ನು ಅಂದರೆ ಫಿಕ್ಸ್ಡ್ ಇರುತ್ತೆ. 6 to 7% ಬ್ಯಾಂಕಲ್ಲಿ, ಮ್ಯೂಚುವಲ್ ಫಂಡಲ್ಲಿ ಅಟ್ಲೀಸ್ಟ್ ಒಂದು 13% ಇರುತ್ತೆ. ಇನ್ವೆಸ್ಟ್ ಮಾಡ್ತಾಯಿದ್ದೀನಿ ಅಂದರೆ ಎಷ್ಟು ಸಿಗ್ಬೋದು ಅಂತ ಮಿನಿಮಮ್ ಆದರೂ ನಾವು ಒಂದು 10 to 15% ಮಿನಿಮಮ್ ಇಡ್ಬೋದು. ಸೊ ನಾವಿಲ್ಲಿ 15% ಅಂತ ಇದು ಮಾಡಿದ್ರೆ ಈಗ ಓಕೆನಾ. ಈಗ ಮತ್ತೆ ಕ್ಯಾಲ್ಕುಲೇಷನ್ ಕೊಟ್ಟರೆ ನಮ್ಮ ಮಾರ್ಕೆಟ್ ಪ್ರೈಸ್ ಇನ್ನೂ ಸ್ವಲ್ಪ ಕಡಿಮೆಗೆ ಸಿಗುತ್ತೆ ನೋಡಿ. 15% ಕೊಡ್ತಾ ಇದ್ದಂಗೆ 1558.95 ಆಗೋಗ್ಬಿಡ್ತು. ಫೇರ್ ವ್ಯಾಲ್ಯೂ ಆಫ್ಟರ್ MOS 1403 ರೂಪಾಯಿ ಆಯಿತು. ಸೊ ಅಂದರೆ ನಾವು 15% ಕೊಟ್ಟರೆ ನಾವು ಈ ಶೇರ್ ಪ್ರೈಸ್ 1500. ಸೊ ನಾವು ಈ ಇದಕ್ಕೆ ಒಂದು ಸ್ವಲ್ಪ ಆ ಕಡೆ ಈ ಕಡೆ ಒಂದು 10 to 15% ನಾವು ಫೇರ್ ವ್ಯಾಲ್ಯೂಗೆ ಇದು ಮಾಡ್ಕೋಬೇಕಾಗುತ್ತೆ. ಸೊ ಇದೇ ರೇಂಜ್ಗೆ ಬರೋಲ್ಲ. ಸೊ ಬಂದರೂ ನಮ್ಗೆ ಇನ್ನೂ ಬೆಟ್ರು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಕಂಪ್ನಿಯ ಒಂದು ವ್ಯಾಲ್ಯೂ ಇರುತ್ತೆ ಅಂದ್ಕೊಳ್ಳಿ, ಅಂದರೆ 6300 ರೂಪಾಯಿ ಶೇರ್ ಪ್ರೈಸು, ಕಂಪನಿಯ ವ್ಯಾಲ್ಯೂ 6000 ಅಂದ್ಕೊಂಡ್ರೆ, ಈ ರಿಯಲ್ ವ್ಯಾಲ್ಯೂಗಿಂತ ಕಡಿಮೆ ಬೈ ಮಾಡ್ತಾ ಇದ್ದೀನಿ ಅಂತಂದರೆ, ಸೊ ಮಾರ್ಕೆಟ್ ಫ್ಲಕ್ಚುಯೇಷನ್ ಜಾಸ್ತಿ ಇರುತ್ತೆ. ಆದ್ದರಿಂದ ಕಂಪನಿಯ ವ್ಯಾಲ್ಯೂಗಿಂತ ಕಡಿಮೆಗೆ ಬೈ ಮಾಡಿದ್ದರೆ ದುಡ್ಡು ಕಳ್ಕೊಳ್ಳೋದು ಕಡಿಮೆ ಆಗುತ್ತೆ. ಅದನ್ನು ಮಾರ್ಜಿನ್ ಆಫ್ ಸೇಫ್ಟಿ ಅಂತ ಕರಿತೀವಿ. ಇದನ್ನು ಕಂಡುಹಿಡಿದಿದ್ದೆ ನಮ್ಮ ವಾರನ್ ಬಫೆಟ್. ಸೊ ಇದರಿಂದ ಈ ಡಿಸ್ಕೌಂಟ್ ಏನು ತೋರಿಸುತ್ತಲ್ಲ, ಡಿಸ್ಕೌಂಟೆಡ್ ಕ್ಯಾಶ್ ಫ್ಲೋ ಪ್ರಕಾರ ಅದು ತೋರಿಸುವ ಬೆಲೆಗೆ ನಮಗೆ ಶೇರ್ ಪ್ರೈಸ್ ಸಿಗೋದಿಲ್ಲ ಅಂದರೆ, ಸೊ ಆ ಶೇರ್ ಪ್ರೈಸ್ಗೆ ಬರುವುದಿಲ್ಲ. ಆದ್ದರಿಂದ ಅದನ್ನು 5 to 10% ಆಡ್ ಮಾಡಿ ಬೈ ಮಾಡಬಹುದಾಗುತ್ತದೆ. ಸೊ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದರ ಬಗ್ಗೆ ಮಾತಾಡ್ತಿದ್ದಾರೆ, ಯಾವ ವಿಷಯದ ಬಗ್ಗೆ ಜಾಸ್ತಿ ಮಾತಾಡುತ್ತಿದ್ದಾರೆ ಅದನ್ನು ಇಗ್ನೋರ್ ಮಾಡಬೇಕಾಗುತ್ತದೆ. ಯಾಕಂದರೆ ಎಲ್ಲರಿಗೂ ಗೊತ್ತಿದೆ, ಆಲ್ರೆಡಿ ಎಲ್ಲರಿಗೂ ಅದೇ ಸ್ಟಾಕ್ ಬೇಕಾಗಿರೋದ್ರಿಂದ ಎಲ್ಲರೂ ಬೈ ಮಾಡುತ್ತಿರ್ತಾರೆ. ಸೊ ಆದ್ದರಿಂದ ಆ ಸ್ಟಾಕ್ ಪ್ರೈಸ್ ಮೇಲೆ ಹೋಗ್ತಾ ಇರುತ್ತೆ. ಇದರಿಂದ ಓವರ್ ವ್ಯಾಲ್ಯೂಡ್ ಆಗಿರುತ್ತದೆ. ಇದು ಹಾಟ್ ಸೆಕ್ಟರ್ ಇರೋದ್ರಿಂದ ಅದನ್ನು ಇಗ್ನೋರ್ ಮಾಡಬೇಕಾಗುತ್ತದೆ. ಸೊ ಹಾಟ್ ಸೆಕ್ಟರ್ ಆಗಿರೋದ್ರಿಂದ ಆರ್ಟಿಫಿಷಿಯಲಿ ಪ್ರೈಸ್ ಮೇಲ್ಗಡೆ ಹೋಗಿರುತ್ತೆ. ಸ್ವಲ್ಪ ದಿನಗಳ ನಂತರ ಅದರ ಪ್ರಾಫಿಟ್ ಜಂಪ್ ಆಗಬೇಕಾಗುತ್ತದೆ. ಆವಾಗ ಅದು ಮ್ಯಾಚ್ ಆಗುತ್ತೆ. ಇಲ್ಲ ಅಂದರೆ ಅದರ ಶೇರ್ ಪ್ರೈಸು ಭಯಂಕರವಾಗಿ ಕೆಳಗಡೆ ಬರುತ್ತೆ. ಆರ್ಟ್ ಸೆಕ್ಟರ್ ಕಡೆ ಹೋಗಬಾರ್ದು. ಇವತ್ತು ಆ ಆರ್ಟ್ ಸೆಕ್ಟರ್ ಪ್ರೈಸ್ ಏನು ಜಾಸ್ತಿ ಆಗಿರುತ್ತಲ್ಲ, ಅದು ಒಂದಲ್ಲ ಒಂದು ದಿನ ಕೆಳಗಡೆ ಬಂದೇ ಬರುತ್ತೆ. ಅದನ್ನ ಯಾರು ಹೇಳಿದ್ದಾರೆ? ರಾಕೇಶ್ ಜುಂಜುನ್ವಾಲ ಅವರು ಸಹ ಅವರೊಂದು ಮಾತು ಹೇಳಿದ್ದಾರೆ. ಇವಾಗ ಯಾವುದಾದ್ರು ಒಂದು ಝೊಮೊಟೊ, ಬೇರೆ ಯಾವುದಾದ್ರು ಮಾಸ್ಡಾಕು, ಇಲ್ಲ VBL, ಯಾವುದೋ ಒಂದು, ಸೊ ಮಾರ್ಕೆಟ್ ಕ್ಯಾಪು ಇಷ್ಟಾಗಿದೆ, ಅಷ್ಟಾಗಿದೆ, ಹಂಗೆ ಹೋಗ್ತಾಯಿದೆ, ಹಿಂಗೆ ಹೋಗ್ತಾಯಿದೆ ಅಂತಂತ ಹೇಳ್ತಾ ಇರ್ತಾರೆ. ಬಟ್ ರಾಕೇಶ್ ಜುಂಜುನ್ವಾಲ ಅವ್ರು ಏನು ಹೇಳ್ತಾರೆ ಅಂದರೆ, ಅದು ಕಡಿಮೆ ಬೆಲೆಗೆ ಬಂದೇ ಬರುತ್ತೆ. डोंट बी सरप्राइज इसका इतना वैल्यू हो गया उतना वैल्यू हो गया बट मिलेगा 5 साल बाद देखो ऐसा ಅಂದರೆ ಹಂಗೆ ಹೇಳಿರ್ತಾರೆ ಅವರು. ಸೊ ನಾವು ವ್ಯಾಲ್ಯೂ ಬೈ ಮಾಡುವಾಗ ಲಾಸ್ ಕಡಿಮೆ ಆಗುತ್ತೆ. ಅದೇ ಥರ ವಾರೆನ್ ಬಫೆಟ್ ಹೇಳಿದ್ದಾರೆ, ರೂಲ್ ನಂಬರ್ 1 ಡೋಂಟ್ ಲೂಸ್ ಮನಿ, ರೂಲ್ ನಂಬರ್ 2 ಡೋಂಟ್ ಫರ್ಗೆಟ್ ದಿ ರೂಲ್ ನಂಬರ್ 1. ಅಂದರೆ ಸೇಮ್ ಏನೂ ಇಲ್ಲ ಅಲ್ಲಿ. ಡೋಂಟ್ ಲೂಸ್ ಮನಿ ಅಂದರೆ ದುಡ್ಡನ್ನು ಕಳೆದುಕೊಳ್ಬೇಡ್ರಿ. ಮತ್ತು ರೂಲ್ ನಂಬರ್ 2 ಅದನ್ನು ಫಾಲೋ ಮಾಡ್ರಿ, ಅಂದರೆ ಮರೆಯೋಕ್ಕೆ ಹೋಗ್ಬೇಡ್ರಿ. ನಾವು ಯಾವತ್ತೂ ದುಡ್ಡು ಕಳ್ಕೋಬಾರ್ದು ಅಂತಂದ್ರೆ ಮಾರ್ಕೆಟಲ್ಲಿ ವ್ಯಾಲ್ಯೂಯೇಷನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ. ನಮ್ಮ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅಂತ ಇದ್ದಾಗ ಅದರ ಪ್ರೈಸ್ ಕೆಳಗೆ ಬರ್ತಾ ಇದೆ ಅಂತ ಅಂದರೆ ಆ ಕಂಪನಿಯನ್ನು ಬೈ ಮಾಡಬೇಕು. ಮತ್ತು ಅದರ ನ್ಯೂಸನ್ನು ತಿಳಿದುಕೊಳ್ಬೇಕಾಗುತ್ತದೆ, ಅದು ಯಾವುದರಿಂದ ಕೆಳಗಡೆ ಬರ್ತಾ ಇದೆ ಅಂತ. ಸೊ ಅವಾಗೇನಾಗುತ್ತೆ, ನಮಗೆ ಇದರ ವ್ಯಾಲ್ಯೂ ಇನ್ವೆಸ್ಟಿಂಗು ನಮಗೆ ಸ್ವಲ್ಪ ಅಂದರೆ ಚೆನ್ನಾಗಿ ಒಂದು ಒಳ್ಳೆ ಲೆವೆಲಲ್ಲಿ ಸಿಕ್ಕಿದಾಗ ನಮಗೆ ಪ್ರೈಸು ಅಂಥ ಒಳ್ಳೊಳ್ಳೆ ಕಂಪ್ನಿಗಳು, ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಕಂಪ್ನಿಗಳು, ನಾನು ಹಿಂದಿನ ವೀಡಿಯೋದಲ್ಲಿ ತಿಳಿಸ್ಕೊಟ್ಟಿರೋ ಪ್ರಕಾರ,
ಸೊ ಫಂಡಮೆಂಟಲಿ ಯಾವ ಥರ ಸ್ಟ್ರಾಂಗ್ ಇದೆ, ಯಾವ ಥರ ಚೆಕ್ ಮಾಡಬೇಕು, ಹೆಂಗಿರುತ್ತೆ, ಏನು ಮಾರ್ಕೆಟ್ ಕ್ಯಾಪು, ಡಿವಿಡೆಂಟು, ಸೊ ಇವೆಲ್ಲ ಚೆಕ್ ಮಾಡಿಕೊಂಡು ನೀಟಾಗಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂಥ ಸ್ಟಾಕ್ಸ್ನ ಬೈ ಮಾಡಿ, ಲಾಸ್ನ ಕಡಿಮೆ ಮಾಡಿ, ಪ್ರಾಫಿಟ್ನ ಜಾಸ್ತಿ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.